9 ಕ್ಯಾರೆಕ್ಟಲ್ಲಿ ಬೇಬಿ ಟಾಪ್ಸ್ ರೆಡಿ ಮಾಡಿದ್ದೀವಿ. ನೀವು ನೋಡ್ಬೋದು ಇದೆಲ್ಲ ಸ್ಟೋನ್ ವರ್ಕ್ ಬರುತ್ತೆ, CZ ಸ್ಟೋನ್ ವರ್ಕ್, ಒರಿಜಿನಲ್ AD ಸ್ಟೋನ್ ಯೂಸ್ ಮಾಡಿರೋಂಥದ್ದು, ಅಮೆರಿಕನ್ ಡೈಮಂಡ್ ಸ್ಟೋರು. ಒನ್ ಪೇರ್ ಬಂದು ನಿಮಗೆ 2600 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥದ್ದು 9 ಕ್ಯಾರೆಕ್ಟ್ ಬೇಬಿ ಟಾಪ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನೀವೀಗ ನೋಡ್ತಾ ಇರುವಂಥದ್ದು ನೋಡಿ, ಇದು ಬೇಬಿ ಟಾಪ್ಸು. ಇದು ಬಂದು 9 ಕ್ಯಾರೆಕ್ಟಲ್ಲಿ ರೆಡಿ ಆಗಿರುವಂಥದ್ದು, 40% ಪ್ಯೂರಿಟಿ ಬರುತ್ತೆ. ಇದು ನಿಮಗೆ ಪಿಂಕ್ ಸ್ಟೋನ್ ಬರುತ್ತೆ, ವೈಟ್ ಸ್ಟೋನ್ ಬರುತ್ತೆ. ನಿಮಗೆ ಬ್ಯಾಕ್ ಸೈಡ್ ನೋಡಿದೆ ನೋಡಿ, ಈ ಥರ ಬರುತ್ತೆ ಇದು. ಇದು ನಿಮ್ಗೆ ತಿರ್ಪ ದೊಡ್ಡದಾಗೆ ಬರುತ್ತೆ. ನಾರ್ಮಲ್ ನಿಮಗೆ ಟಾಪ್ಸ್ ತೊಗೊಂಡಾಗ ಯಾವ ಥರ ಬರುತ್ತೆ ಅದೇ ರೀತಿ ಬರುವಂಥದ್ದು ನೋಡಿ. ಇದು ಬಂದು ನಿಮಗೆ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಅಕೇಶನ್ಗೆ ಎಲ್ಲರೂ ಹೋದಾಗ, ವೆಕೇಷನ್ಗೆ ಹೋದಾಗ ಮತ್ತು ಫಂಕ್ಷನ್ಸ್ಗೆ ಮಕ್ಕಳ ಹತ್ರ ಗೋಲ್ಡ್ ತುಂಬ ಕಾಸ್ಟ್ಲಿ, ಇದು ಹಾಕೋದು ತುಂಬ ಕಷ್ಟ ಅಂತ ಹೇಳ್ತಾ ಇರ್ತೀರಾ. ನೋಡಿ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಪೈರ್ ಬಂದು ನಿಮಗೆ 5500 ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ನೋಡ್ಬೋದು ಸೇಮ್ ಪ್ಯಾಟರ್ನು, ಗ್ರೀನ್ ಮತ್ತು ವೈಟ್ ಕಾಂಬೋ ಇರುವಂಥದ್ದು, ಒರಿಜಿನಲ್ AD ಸ್ಟೋನ್ಸು. ಇದರಲ್ಲಿ ನೀವು ಕಲರು ಹೋಗುವಂಥದ್ದು ಕಪ್ಪು ಏನಾಗೋದಿಲ್ಲ. ಇದು ಸಹ ನಿಮಗೆ 5500 ರುಪೀಸ್ ಆಗುತ್ತೆ ಪೈರು. ನೀವೀಗ ನೋಡ್ಬೋದು ಇದರಲ್ಲಿ ಬ್ಲ್ಯಾಕು ಅವೈಲಬಲ್ ಇದೆ, ಆರೆಂಜು ಅವೈಲಬಲ್ ಇದೆ, ಬ್ಲೂನು ಅವೈಲಬಲ್ ಇದೆ, ಪಿಂಕ್ ಅವೈಲಬಲ್ ಇದೆ, ಗ್ರೀನ್ ಅವೈಲಬಲ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೀವು ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ. 5500 ರುಪೀಸ್ ಆಗುತ್ತೆ ಪೇರ್ ಇದು. ಬ್ಯಾಕ್ ಸೈಡ್ ನೀವು ನೋಡ್ಬೋದು ಇದು ಈ ಥರ ಬರುತ್ತೆ. ದೊಡ್ಡದಾಗೆ ಬರುತ್ತೆ, ನಿಮಗೆ ಮಾಮೂಲಿಯಾಗಿ ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು. ನೀವೀಗ ನೋಡ್ತಾ ಇರುವಂಥದ್ದು ಜಸ್ಟ್ ನಿಮಗೆ ಒನ್ ಪೇರ್ ಬಂದು ಇದು 300 ಮಿಲಿ ಬರುತ್ತೆ ಇದು ಒಂದು. ಎರಡು ಸೇರಿ ನಿಮಗೆ 600 ಮಿಲೀಸ್ ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ 3900 ರುಪೀಸ್ ಆಗುತ್ತೆ. ಇದು ಸಹ ನಿಮಗೆ ಮಕ್ಕಳಿಗೆ ಯೂಸ್ ಮಾಡ್ಕೋಬಹುದು. ನೀವು ನೋಡ್ಬೋದು ಬ್ಯಾಕ್ ಸೈಡ್ ನೋಡಿ, ಥ್ರೆಡ್ ಈ ಥರ ಬರುತ್ತೆ. ಆರಾಮಾಗಿ ಈಸಿಯಾಗಿರುತ್ತೆ ನಿಮಗೆ. ಮಾಮೂಲಿಯಾಗಿ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೋಸ್ಕರ ರೆಡಿ ಮಾಡಿರೋಂಥ ಇದು 9 ಕ್ಯಾರೆಕ್ಟಲ್ಲಿ. ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವೀಗ ನೋಡ್ಬೋದು ಇದೊಂದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಬೇಬಿ ಟಾಪ್ಸು. ಇದು ಸಹ ನಿಮಗೆ 600 ಮಿಲೀಸಲ್ಲಿ ಬಂದಿರುವಂಥದ್ದು. ಇದ್ರ ಪ್ರೈಸ್ ಒಂದು 3900 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೋಡಿ ಬ್ಯಾಕ್ ಸೈಡ್ ಹುಕ್ ಈ ಥರ ಬರುತ್ತೆ. ನಾರ್ಮಲ್ ಆಗಿ ಟಾಪ್ಸ್ಗೆ ಯಾವ ಥರ ಬರುತ್ತೆ ಅದೇ ರೀತಿ ಬಂದಿರುವಂಥದ್ದು. ಯಾವುದೇ ರೀತಿ ಬಿದ್ದೋಗೋದು, ನಿಮ್ಗೆ ಏನಾದ್ರು ಲೂಸ್ ಆಗೋದು ಏನಾಗೋದಿಲ್ಲ. ನಿಮಗೆ ನೋಡಿ ಇದೇನಾದ್ರು ಇಷ್ಟ ಆಯಿತು ಅಂದರೆ ನಿಮ್ಮ ಮಕ್ಕಳಿಗೆ ಏನಾದ್ರು ಇದು ಯೂಸ್ಫುಲ್ ಆಗುತ್ತೆ ಅಂತಾರೆ ನೀವು ಪರ್ಚೇಸ್ ಮಾಡ್ಕೋಬೋದು 9 ಕ್ಯಾರೆಟ್ ಗೋಲ್ಡಲ್ಲಿ. ಇದ್ರ ಪ್ರೈಸ್ ಬಂದು ನಿಮಗೆ 3900 ಆಗುತ್ತೆ. ಇದು ನಿಮ್ಗೆ ಎಷ್ಟು ಪೀಸಸ್ ಬೇಕಾದ್ರೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ಸ್ಟಾಕ್ ಔಟ್ ಆಗೋ ಚಾನ್ಸ್ ಇಲ್ಲ. ಒಂದೊಂದು ಡಿಸೈನಲ್ಲಿ ಏನಿಲ್ಲ ಅಂದ್ರೂ 10 ಪೀಸಸ್ ಅವೈಲೇಬಲ್ ಇದೆ. ಫಾಸ್ಟ್ ಮೂವಿಂಗು, ಯಾಕಂದರೆ ವಿಡಿಯೋ ಮಾಡೋಕ್ಕೆ ಮುಂಚೆನೇ ನಮ್ಮ ಶಾಪ್ಗೆ ವಿಸಿಟ್ ಮಾಡಿರೋಂಥ ತುಂಬ ಜನ 9 ಕ್ಯಾರೆಟ್ ಗೋಲ್ಡ್ಗೆ ಇದನ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಶಾಪ್ಸ್ಗೆ ವಾಕಿಸ್ ಜಾಸ್ತಿ ಇದೆ 9 ಕ್ಯಾರೆಟ್ ಗೋಲ್ಡ್ಗೆ. ಎಸ್ಪೆಷಲಿ ಪರ್ಚೇಸ್ ಮಾಡೋರಿಗಿನ ಎನ್ಕ್ವೈರೀಸ್ ತುಂಬ ಮಾಡ್ತಾ ಇದ್ದೀರಾ ಬಂದು. ಒನ್ಸ್ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿರೋರು ಮತ್ತೆ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ಕೆಲವರು ಫೋನಲ್ಲೇ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದಾರೆ, ಕೆಲವರು ಬಂದು ನೋಡಿ ಸ್ಯಾಂಪಲ್ ಇದು ಯಾವ ಥರ ಬರುತ್ತೆ, ನೋಡೋಕೆ ಹೆಂಗಿರುತ್ತೆ ಅಂತ ಲೈವಲ್ಲಿ ನೋಡಿ ಅವ್ರ ಎಕ್ಸ್ಪೀರಿಯನ್ಸ್ ಆದಮೇಲೆ ನೆಕ್ಸ್ಟ್ ಆರ್ಡರ್ಸ್ ಕೊಡ್ತೀವಿ ಅಂತೇಳಿ ತುಂಬ ಜನ ವಾಕಿನ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಂದು ಎನ್ಕ್ವೈರಿ ಮಾಡೋದು ಸಹ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನೀವು ಎಲ್ಲೋ ಒಂದು ದೂರ ಪ್ಲೇಸಿಂದ ಬಂದು ಎನ್ಕ್ವೈರಿ ಮಾಡಿ ತಗೊಂಡೇವ್ರಿ ಸೆಕೆಂಡ್ರಿ, ನಮಗೋಸ್ಕರ ಬರ್ತೀರಾ ಅಂತಿರಲ್ಲ. ಅದೊಂದು ಖುಷಿಯಾದ ವಿಚಾರ. ಇದೇ ರೀತಿ ಸಪೋರ್ಟ್ ಇರಲಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಹಾರ್ಟ್ ಶೇಪಲ್ಲಿರುವಂಥದ್ದು, ಸೆಂಟ್ರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿರುವಂಥದ್ದು, ಸೈಡಲ್ಲಿ AD ಸ್ಟೋನ್ ಕೊಟ್ಟಿರುವಂಥದ್ದು. ಈ ಥರ ಸ್ವಲ್ಪ ದೊಡ್ಡದಾಗಿ ಕಾಣುವಂಥ ಡಿಸೈನ್ಸು. ನೀವು ದೊಡ್ಡವರು ಸಹ ಯೂಸ್ ಮಾಡ್ಕೋಬೋದು. ಇದು ನಿಮಗೆ ಜಸ್ಟ್ 5200 ರುಪೀಸ್ಗೆ ಸಿಗ್ತಾ ಇರುವಂಥದ್ದು. ನಿಮಗೆ ಓವರ್ ಆಲ್ ವೆಯ್ಟ್ ಬಂದು 800 ಮಿಲೀಸ್ ಬರುತ್ತೆ. ಇದು ಬಂದು ನಿಮಗೆ 800 ಮಿಲೀಸು. ಪ್ರೈಸ್ ಬಂದು 5200 ಆಗುತ್ತೆ. 9 ಕ್ಯಾರೆಕ್ಟಲ್ಲಿ ರೆಡಿ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಎಷ್ಟು ಪೀಸಸ್ ಬೇಕಾದ್ರೂ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದ್ರ ಬ್ಯಾಕ್ ಸೈಡು ನಿಮಗೆ ನೋಡಿ ಹುಕ್ಕು ಈ ಥರ ಬರುತ್ತೆ. ಮಾಮೂಲಿ ನೀವು ಯೂಸ್ ಮಾಡ್ಕೋಬೋದು. ನಾರ್ಮಲ್ ಟಾಪ್ಸ್ ಯಾವ ಥರ ಬರುತ್ತೆ ಅದೇ ರೀತಿ ಇರುವಂಥದ್ದು. ನೋಡಿ ಇದು ಬ್ಯೂಟಿಫುಲ್ ಆಗಿರುವಂಥದ್ದು ಹಾರ್ಟ್ ಶೇಪಲ್ಲಿರುವಂಥದ್ದು 9 ಕ್ಯಾರೆಕ್ಟ್ ಟಾಪ್ಸು. ಅಂದರೆ ಬೇಬಿ ಟಾಪ್ಸ್ ಇದು. ದೊಡ್ಡವರು ಸಹ ಯೂಸ್ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡಿ. ಮಕ್ಕಳಿಗಾರೆ ಇದು ತುಂಬ ಚೆನ್ನಾಗಿರುತ್ತೆ. ಕಿವಿ ಚಿಕ್ಕದಾಗಿರುತ್ತೆ, ಕಿವಿ ತುಂಬ ದೊಡ್ಡದಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಬೇಬಿ ಟಾಪ್ಸು. ನೋಡಿ ಇದು ಬಂದು ನಿಮಗೆ ಅರ್ಧ ಸ್ಟೋನ್ ಬರುತ್ತೆ, ಅರ್ಧ ನಿಮಗೆ ಪ್ಲೈನ್ ಬರುತ್ತೆ ಡಿಸೈನು. ಇದೆಲ್ಲ ಸ್ಮಾಲ್ ಸೈಜ್ ಬರುತ್ತೆ. ಬ್ಯಾಕ್ ಸೈಡ್ ನೀವು ನೋಡ್ಬೋದು ಈ ಥರ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಜಸ್ಟ್ ನಿಮಗೆ 480 ಮಿಲೀಸಲ್ಲಿ ಬಂದಿರೋವಂಥದ್ದು. ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಇದು ಯಾವ ಥರ ಬೇಕಾದ್ರೂ ನೀವು ವೇರ್ ಮಾಡ್ಕೋಬೋದು. ಈ ಥರ ಬೇಕಾದ್ರೂ ವೇರ್ ಮಾಡ್ಕೋಬೋದು. ಈ ಥರ ಡಿಸೈನ್ ಬೇಕಾದ್ರೂ ಯಾವ ಥರ ಬೇಕಾದ್ರೂ ನಿಮಗೆ ಅಡ್ಜಸ್ಟ್ ಮಾಡಿ, ಉದ್ದ ಬೇಕಾದ್ರೆ ಉದ್ದ, ಇಲ್ಲ ಅಂದರೆ ವರ್ಟಿಕಲ್ ಆಗಿ ಬೇಕಾದ್ರೆ ವರ್ಟಿಕಲ್ ಆಗಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು. ನೋಡಿ ಇದ್ರ ಪ್ರೈಸ್ ಬಂದು ನಿಮಗೆ 3120 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ 9 ಕ್ಯಾರೆಟ್ ಗೋಲ್ಡ್ ಬೇಬಿ ಟಾಪ್ಸು ಪರ್ಚೇಸ್ ಮಾಡ್ಕೋಬೋದು. ಯಾವುದೇ ರೀತಿ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಮೂರಿಗೇನಾದ್ರು ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂತಂದರೆ ನಾವು ಪೋಸ್ಟ್ ಮುಖಾಂತರ ಆರ್ನಮೆಂಟ್ ನಿಮಗೆ ತಲುಪಿಸ್ಕೊಡ್ತೀವಿ. ಆರ್ನಮೆಂಟ್ ನಿಮ್ಗೆ ರಿಸೀವ್ ಆಗೋವರೆಗೂ ನಮ್ಮದೇ ಜವಾಬ್ದಾರಿ ಇರುತ್ತೆ. ಟೈಮ್ ಲೈನ್ ಇರುತ್ತೆ. ಇಷ್ಟು ದಿನ ಒಳಗಡೆ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿ. ಅದರೊಳಗಡೆ ಏನಾದ್ರು ನಿಮಗೆ ಡಿಲೇ ಆಯಿತು ಅಂದರೆ ನಾವು ಅಪ್ಡೇಟ್ ಮಾಡ್ತೀವಿ. ಯಾಕಂದರೆ ಕೆಲವೊಂದ್ಸರಿ ಕೊರಿಯರ್ಸ್ ಜಾಸ್ತಿ ಇದ್ದಾಗ, ಸ್ವಲ್ಪ ಡೆಲಿವರಿ ಏರಿಯಾ ಟೈಮಲ್ಲಿ ಲೋಡ್ ಜಾಸ್ತಿ ಇದ್ದಾಗ ಡೆಲಿವರಿ ಲೇಟ್ ಆಗುತ್ತೆ. ಈ ಸರಿ ಸ್ವಲ್ಪ ಕೆಲವೊಂದು ಡೆಲಿವರಿ ಲೇಟ್ ಆಗಿರುವಂಥದ್ದು ಕಾರಣ ಮೊದಲೇ ಅಪ್ಡೇಟ್ ಮಾಡ್ತಾ ಇದ್ದೀನಿ.
ಯಾಕೆಂತಂದರೆ ಬೇರೆ ಬೇರೆ ಅಂದರೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ಥರ ಮೀಶೋ ಆಗಿರ್ಬೋದು, ಅಲ್ಲೆಲ್ಲ ನಿಮಗೆ ಸೇಲ್ಸ್ ನಡೀತಾ ಇದೆ. ಸೊ ಡೆಲಿವರಿ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ಲೋಡ್ ಜಾಸ್ತಿ ಇರುತ್ತೆ ಅಂದರೆ ಡೆಲಿವರಿ ಮಾಡೋವಂಥ ಆರ್ನಮೆಂಟ್ ಜಾಸ್ತಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಡೆಲಿವರಿ ಡಿಲೇ ಆಗ್ಬೋದು, 1 ಡೇ ಅಥವಾ 2 ಡೇ. ಸೊ 2 ದಿನ ಅಥವಾ 1 ದಿನ ಡಿಲೇ ಆಗ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸತಿ. ಸೊ 3120 ರೂಪೀಸ್ ಆಗುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ಬೋದು ಮತ್ತೊಂದು ಹಾರ್ಟ್ ಶೇಪಲ್ಲಿ ಇರುವಂಥದ್ದು ಬೇಬಿ ಟಾಪ್. ಸೊ 600 ಮಿಲೀಸಲ್ಲಿ ರೆಡಿ ಆಗಿರುವಂಥದ್ದು. ಇದ್ರ ಪ್ರೈಸ್ ಬಂದು 3900 ಆಗುತ್ತೆ. ಎಡಿ ಸ್ಟೋನ್ ಯೂಸ್ ಮಾಡಿರುವಂಥದ್ದು ವೈಟ್ ಕಲರ್ದು. ಸೊ ಬ್ಯಾಕ್ ಸೈಡ್ ನೀವು ನೋಡ್ಬೋದು ಈ ಥರ ಬರುತ್ತೆ, ಬ್ಯೂಟಿಫುಲ್ ಆಗಿರುವಂಥದ್ದು. ಸೊ ಇದೆಲ್ಲ ನಿಮಗೆ ನೋಡೋಕ್ಕೆ ಡೈಮಂಡ್ ಥರನೇ ಕಾಣುತ್ತೆ, ಬಟ್ ಡೈಲಿ ವೇರ್ ಮಾಡ್ಕೋಬೋದು. ಎಲ್ಲ ಸ್ಮಾಲ್ ಸೈಜು, ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿರುವಂಥದ್ದು 9 ಕ್ಯಾರೆಕ್ಟಲ್ಲಿ. ಸೊ ತುಂಬ ಕಾಸ್ಟ್ಲಿದು ಹಾಕಿದ್ರೆ ಸ್ವಲ್ಪ ಕಳ್ಕೊತಾರೆ, ಅದು ಇದು ಅಂತ ಭಯ ಇರುತ್ತೆ. ಸೊ ಇದನ್ನು ನೀವು ಆರಾಮಾಗಿ ಯಾವುದೇ ಭಯ ಇಲ್ದಿರ ಯೂಸ್ ಮಾಡ್ಕೋಬೋದು. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 3900 ಆಗುತ್ತೆ ಪೇರು. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. 9 ಕ್ಯಾರೆಟ್ ಗೋಲ್ಡು ಬೇರೆ ಆರ್ನಮೆಂಟ್ಸು ಸಹ ನಾವು ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಎಷ್ಟು ಸ್ಟಾಕ್ ಇಟ್ರೂ ಸೇಲ್ ಆಗಿಬಿಡ್ತಾ ಇದೆ. 90% ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇನ್ನು 10% ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ಇಲ್ಲಿ ಬಂದಿರೋಂಥವ್ರು ನಾವೇ ಬಂದಿದ್ದಕ್ಕೆ ಏನಾದ್ರು ಒಂದು ತಗೊಂಡು ಹೋಗಲೇಬೇಕು ಅಂತೇಳಿ ಸೊ 9 ಕ್ಯಾರೆಟ್ದು ತುಂಬ ಜನ ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ಇದ್ರ ತುಂಬ ನಾನು ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀವಿ. ಒಂದೇ ಸರಿ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಇನ್ನೂ ಇದ್ರ ಬಗ್ಗೆ 100% ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಯಾಕೆ ಅಂತಂದರೆ ಮಿಕ್ಸ್ಡ್ ರಿವ್ಯೂ ಇದೆ. ಸೊ ಜನಗಳು ಕೆಲವೊಬ್ಬರಿಗೆ ಇದು ಖುಷಿ ಆಗ್ತಾ ಇದೆ. ಸೊ ಕಡಿಮೆ ಪ್ರೈಸಲ್ಲಿ ನಮಗೆ ಬಂಗಾರ ಸಿಗ್ತಾ ಇದೆ. ಇದಾರು ನಾವು ಬ್ಯಾಂಕ್ಗೆ ಹೋಗಿದ್ರೆ ಮನೆಯಲ್ಲೇ ಇಟ್ಕೊಳ್ಳೋ ಒಂದು ಯೂಸ್ ಮಾಡ್ಕೊಳ್ಳೋದು, ಫಂಕ್ಷನ್ಗೆ ಯೂಸ್ ಮಾಡ್ಕೊಳ್ಳೋ ಥರ ಆಗ್ತಾ ಇದೆ ಅಂತೇಳಿ ಕೆಲವು ಖುಷಿ ಪಡ್ತಾರೆ. ಇನ್ನು ಕೆಲವರೆಲ್ಲ ಸೊ 916 ಗೋಲ್ಡೇ ಹಾಕ್ಕೋಬೇಕು, ಅದು ಬಿಟ್ಟರೆ ಬೇರೆ ಯಾವುದು ಬಂಗಾರ ಅಲ್ಲ ಅನ್ನೋ ಥರ ತುಂಬ ಜನ ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಸೊ ಗೋಲ್ಡು ಪರ್ಚೇಸ್ ಮಾಡಿಕೊಂಡ್ರೆ 9 ಕ್ಯಾರೆಟ್ 916 ಹಾಲ್ ಮಾರ್ಕಲ್ಲೇ ಪರ್ಚೇಸ್ ಮಾಡ್ಕೋತೀವಿ ಅಂತೇಳಿ ತುಂಬ ಜನನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಸೊ ಯಾಕೆಂದರೆ ನನಗೆ ತುಂಬ ಜನ ಫಸ್ಟ್ ಡೌಟ್ ಕೇಳ್ತಾ ಇದ್ದಿದ್ದು ಬ್ಯಾಂಕಲ್ಲಿ ಇದನ್ನು ತೊಗೊತಾರ, ಗಿರ್ವಿ ಇಟ್ಕೊತಾರ ಅಂತ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೀರಾ. ಅದಾದಮೇಲೆ ಮತ್ತೆ ರೀಸೇಲ್ ವ್ಯಾಲ್ಯೂ ಇದು ಯಾವ ಥರ ಇರುತ್ತೆ ಅನ್ನೋದು ಸೆಕೆಂಡ್ ಕ್ವಶನು. ಥರ್ಡ್ ಕ್ವಶನ್ ಬಂದು ಇದು ಕಲರ್ ಫೇಡ್ ಆಗುತ್ತಾ, ಇದು ಡೈಲಿ ಯೂಸ್ ಮಾಡ್ಕೋಬೋದಾ, ಯಾವ ಥರ ಏನು ಅನ್ನೋದನ್ನು ಹೇಳಿ ಅಂತ ಹೇಳಿದ್ರಿ. ಸೊ ಮತ್ತೆ ಅದಾದಮೇಲೆ ಮತ್ತೆ ಇನ್ನೊಂದು ಕ್ವಶನ್ ಬಂದು ಎಲ್ಲ ಅಂಗಡಿಯಲ್ಲೂ ಇದನ್ನು ತಗೊಂಡ್ತಾರ ರೀಸೇಲ್ ಮಾಡಬೇಕಾದ್ರೆ. ಸೊ ಒಂದು ವೇಳೆ ಬ್ಯಾಂಕಲ್ಲಿ ಅಥವಾ ದೊಡ್ಡ ದೊಡ್ಡ ಫೈನಾನ್ಸ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಬಿಟ್ಟು ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಗಿರ್ವಿ ಇಟ್ಕೊತಾರ. ಸೊ ಮತ್ತೊಂದು ಕ್ವಶನ್ ಇದು. ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಬೇಬಿ ಟಾಪ್ಸು ಹಾರ್ಟ್ ಶೇಪಲ್ಲಿ ಇರುವಂಥದ್ದು. ಒಂದು ಕಡೆ ಹಾಫ್ ಹಾರ್ಟ್ ಬಂದು ನಿಮಗೆ ವೈಟ್ ಕಲರ್ ಎಡಿ ಸ್ಟೋನು, ಇನ್ನೊಂದು ಹಾಫ್ ಹಾರ್ಟಲ್ಲಿ ನಿಮಗೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದೀವಿ. ಸೊ 9 ಕ್ಯಾರೆಟ್ ಬಗ್ಗೆ ಕೇಳ್ತಾ ಇದ್ದಂಥ ನಿಮ್ಗೆ ಡೌಟ್ಸ್ ಎಲ್ಲ ಸೊ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ವಿತ್ ಆರ್ನಮೆಂಟ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಮಧ್ಯೆ ಸೊ ಬರೀ ಒಂದೇ ಹೇಳಿದ್ರೆ ನಿಮಗೆ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನೋಡೋದಕ್ಕೂ ಒಂದು ಖುಷಿ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಮಧ್ಯೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಮಧ್ಯೆ ನಿಮ್ಗೆ ಆರ್ನಮೆಂಟ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಇದು ಬಂದು ನಿಮಗೆ 800 ಮಿಲೀಸಲ್ಲಿ ರೆಡಿ ಆಗಿರುವಂಥದ್ದು. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 5200 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಇದೆ. ಅಂದರೆ ಈ ಸ್ಟೋನ್ ಕಲರ್ ಮಾತ್ರ ಇಲ್ಲಿ ಮಧ್ಯೆ ಬೇರೆ ಬೇರೆ ಕಲರ್ ಅವೈಲಬಲ್ ಇದೆ. ಸೊ ಪಿಂಕ್ ಅವೈಲಬಲ್ ಇದೆ, ನೀವು ನೋಡ್ಬೋದು ಪಿಂಕ್ ಅವೈಲಬಲ್ ಇದೆ, ಮತ್ತು ಆರೆಂಜ್ ಕಲರ್ ಅವೈಲಬಲ್ ಇದೆ. ಸೊ ಇನ್ನೂ ಡಿಸೈನ್ಸ್ ಅವೈಲಬಲ್ ಇದೆ, ತೋರಿಸ್ತೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು ಇದರಲ್ಲಿ ಬಂದು ನಿಮಗೆ ಗ್ರೀನ್ ಅವೈಲಬಲ್ ಇದೆ, ಆರೆಂಜ್ ಅವೈಲಬಲ್ ಇದೆ. ಸೊ ಅದು ಪ್ರೀವಿಯಸ್ ನೋಡಿರ್ತೀರಾ. ಸೊ ಬ್ಲೂ ಅವೈಲಬಲ್ ಇದೆ ಮತ್ತು ಬ್ಲ್ಯಾಕ್ ಅವೈಲ್ ಇದೆ. ಇದು ಬಂದು ನೆವಿ ಬ್ಲೂ, ಸ್ವಲ್ಪ ನಿಮಗೆ ಬ್ಲ್ಯಾಕ್ ಆಗಿ ಕಾಣ್ಬೋದು. ಸೊ ನೋಡಿ ಇದು ಸೆಂಟ್ರಲ್ಲಿ ಇದಿರೋದು ಬಂದು ನೆವಿ ಬ್ಲೂ ಇದು. ಸೊ ಇದು ನೆವಿ ಬ್ಲೂ ಹೋದು, ಇದು ಬಂದು ಬ್ಲ್ಯಾಕು. ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಬ್ಲ್ಯಾಕಾಗಿ ಕಾಣ್ತಾ ಇದೆ. ಸೊ ನೋಡಿ ಇದು ಬಂದು ನೆವಿ ಬ್ಲೂ. ಸೊ ಈಗ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ಲಾಸ್ಟ್ ಪ್ರೀವಿಯಸ್ಸಲ್ಲೂ ಸಹ 9 ಕ್ಯಾರೆಟ್ ಲಾಂಚ್ ಮಾಡಬೇಕಾದ್ರೆ ಕ್ಲಿಯರಾಗಿ ನಿಮ್ಗೆ ಹೇಳಿದ್ದೆ, ಯಾವುದೇ ರೀತಿ ಬ್ಯಾಂಕಲ್ಲಿ ಇದನ್ನು ನಿಮಗೆ ಲೋನ್ ಸಿಗೋದಿಲ್ಲ, ಗಿರ್ವಿ ಇಟ್ಕೊಳ್ಳೋದಿಲ್ಲ. ಬೇರೆ ಕಡೆ ಅಂದರೆ ಸೊ ಆಫ್ಟರ್ ಮಾರ್ಕೆಟ್ ಅಂತಾರೆ, ನೀವು ಬ್ಯಾಂಕ್ನ ಹೊರತುಪಡಿಸಿ ಬೇರೆ ಕಡೆ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಕೋಸ್ಮೋಟ ಫೈನಾನ್ಸ್ ಆಗಿರ್ಬೋದು, AU ಗೋಲ್ಡು, ಈ ಥರ ತುಂಬ ಫೈನಾನ್ಸ್ ಇದಿದೆ ಗೋಲ್ಡ್ ಮತ್ತು ಸಿಲ್ವರ್ಗೆ. ಸೊ ಅಲ್ಲಿ ಸಹ ಇದನ್ನು ಇಟ್ಕೊಳ್ಳೋದಿಲ್ಲ. ಓನ್ಲಿ 916 ಹಾಲ್ ಮಾರ್ಕ್ ಇದ್ದರೆ ಮಾತ್ರನೇ ಸೊ ಬ್ಯಾಂಕಲ್ಲಿ ಅಥವಾ ಫೈನಾನ್ಸ್ ಸೆಕ್ಟರ್ಸಲ್ಲಿ ಲೋನ್ ಸಿಗುತ್ತೆ. ಸೊ ಒಂದು ವೇಳೆ ನಿಮ್ಮ ರೆಗ್ಯುಲರ್ ಆಗಿ ಚಿಕ್ಕದಾಗಿ ಒಂದು ಶಾಪ್ಸ್ ಇರುತ್ತೆ, ಸೊ ಅಲ್ಲಿ ಸಹ ಈ ಥರ ಬ್ಯಾಂಕರ್ಸ್ ಇರ್ತಾರೆ. ಸೊ ಅಲ್ಲೇನಾದ್ರು ಇಟ್ಕೋಬೋದು. ಯಾಕೆಂದರೆ ಇದೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಇರುತ್ತೆ, ನಿಮಗೆಲ್ಲ ಹಾಲ್ ಮಾರ್ಕ್ ಇರೋವಂಥದ್ದು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ನಾರ್ಮಲಾಗಿ ಸೊ 90% ಜನಗಳಿಗೆ ಮಾರ್ಕೆಟಲ್ಲಿ ಸೊ ಗೊತ್ತಿದೆ 9 ಕ್ಯಾರೆಟ್ ಸಹ ಬಂದಿದೆ. ಸೊ ಎಲ್ಲರ ಅಂಗಡಿಯಲ್ಲೂ ಸೊ ಹೋಗ್ತಾ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನಾವು ಮೊದಲೇ ಸ್ಟಾರ್ಟ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಎಲ್ಲ ನಮಗೆ ಬೀಳುತ್ತೆ. ಸೊ ಅದರಿಂದ ನಮಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನು, ಅದಕ್ಕೆ ಏನೇನು ಯೂಸ್ಫುಲ್ ಇದೆ ನಿಮಗೆ ಅದೆಲ್ಲ ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಮತ್ತು ಇದು ಕಲರ್ ನಿಮಗೆ ಫೇಡ್ ಆಗುತ್ತೆ, ಅಂದರೆ ಶೈನಿಂಗ್ ಹೋಗುತ್ತೆ ನಿಮಗೆ. ಇದು ಗೋಲ್ಡ್ ಇದೆಯಲ್ವಾ, ಸೊ ಗೋಲ್ಡ್ ಕಲರ್ ಥರ ಇರೋದು ಗೋಲ್ಡ್ ಕಲರ್ ಥರ ಇರುತ್ತೆ. ಇದೆಲ್ಲ ನಿಮಗೆ ಶೈನಿಂಗ್ ನೋಡ್ಬೋದು, ರಿಫ್ಲೆಕ್ಷನ್ಸು ಶೈನಿಂಗ್ ಈ ಥರ. ಇದು ನಿಮಗೆ ಡಲ್ ಆಗುತ್ತೆ. ಇದು ಡಲ್ ಆದಾಗ ನೀವೇನು ಮಾಡಿ, ಸೊ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಪಾಲಿಷ್ ಮಾಡ್ಕೊಡ್ತೀವಿ. ಪಾಲಿಷ್ ಅಂದರೆ ಯಾವ ಥರ ಮಾಡ್ತೀವಿ ಅಂತಂದರೆ, ಇದನ್ನು ಹೀಟ್ ಮಾಡ್ತೀವಿ. ಇದನ್ನು ಹೀಟ್ ಮಾಡಿದಾಗ ಇದ್ರ ಒಳಗಡೆ ಇರುವಂಥದ್ದು ಬಂಗಾರ ಮತ್ತೆ ಎಚ್ಚೆತ್ಕೊಳ್ಳುತ್ತೆ. ನಾರ್ಮಲ್ ನಿಮಗೆ ಒರಿಜಿನಲ್ ಸ್ಟೇಟ್ಗೆ ಬರುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಸೊ ನಿಮಗೆ 40% ಗೋಲ್ಡ್ ಇರುತ್ತೆ,
30% ಸಿಲ್ವರ್ ಇರುತ್ತೆ, ಇನ್ನು 30% ಜಿಂಕ್ ಮಿಕ್ಸ್ ಮಾಡಿರ್ತೀವಿ. ಕೆಲವೊಂದು ಜ್ಯುವೆಲರಿ ಶಾಪು ನಾನು ನೋಡಿದೆ 9 ಕ್ಯಾರೆಟ್ ಗೋಲ್ಡು ಇದು ಕಪ್ಪಗಾಗುತ್ತಾ, ಕೆಂಪಗಾಗುತ್ತಾ, ಬಿಳಿಗಾಗುತ್ತಾ, ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಇದು. ಸೊ ಇದು ನಮ್ಮ ಅಂಗಡಿಯಲ್ಲ ಮುಂದಿನ ದಿನದಲ್ಲಿ ಸಿಗ್ಬೋದು. ನಾವು ಪ್ರಿಫರೆನ್ಸ್ ನಿಮ್ಗೆ ಕೊಡೋದು 916 ಮಾತ್ರನೇ, ಅದೇ ತೊಗೊಳ್ಳಿ ಅಂತೇಳಿ ತುಂಬ ಜನ ವೀಡಿಯೋಸ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅದು ಅವ್ರವ್ರು ಏನು ಅವ್ರವ್ರಿಗೆ ನಾಲೆಜ್ ಇರುತ್ತೆ, ಸೊ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಅವರು ಹೋಲ್ಸೇಲ್ ಮಾರ್ಕೆಟ್ ಒಂದಿರುತ್ತೆ, ಅಲ್ಲಿಂದ ತಗೊಳ್ಬಂದು ಇಲ್ಲಿ ರಿಟೇಲಲ್ಲಿ ಮಾರೋತಾ ಇರ್ತಾರೆ. ಸೊ ಅವ್ರು ಜಸ್ಟ್ ಅಲ್ಲಿ ತಗೊಂಡು ಬರ್ತಾರೆ, ಇಲ್ಲಿ ಪ್ರಾಫಿಟ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿರೋ ನಾಲೆಜಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ನಾವು ಇದಕ್ಕೆ ಮಿಕ್ಸ್ ಮಾಡಿರುವಂಥದ್ದು ಲೋಹಗಳಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇದರಲ್ಲಿ ನಿಮಗೆ 40% ಇರುತ್ತೆ. ನಿಮಗೆ 1 ಗ್ರಾಮ್ ತೊಗೊಂಡ್ರೆ 400 ಮಿಲಿ ನಿಮಗೆ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇರುತ್ತೆ. ನೀವು ಇದು ಮೆಲ್ಟಿಂಗ್ ಮಾಡಿದ್ರೆ, ಸೊ 1 ಗ್ರಾಮ್ನ ಇದು ಮೆಲ್ಟಿಂಗ್ ಮಾಡಿದ್ರೆ 1 ಗ್ರಾಮ್ ಒಳಗಡೆ ನಿಮಗೆ 400 ಮಿಲಿ ಪ್ಯೂರ್ ಗೋಲ್ಡೇ ಸಿಗುತ್ತೆ. ಮತ್ತು ಅದಕ್ಕೆ ನಿಮಗೆ ಕಲರ್ ಶೈನಿಂಗ್ ಬರೋದಕ್ಕಾದ್ರೆ ಇದು ಗೋಲ್ಡ್ ಕಲರ್ ಇದೇ ಥರ ಲಾಂಗ್ ಟೈಮ್ ಅಂದರೆ ತುಂಬ ವರ್ಷಗಳು ಬರೋದಕ್ಕೋಸ್ಕರ ನಾವು ಸಪೋರ್ಟ್ಗೆ ಸಿಲ್ವರ್, ಪ್ಯೂರ್ ಸಿಲ್ವರ್ ನಿಮ್ಗೆ ಯಾವುದು ಮಿಕ್ಸ್ ಇಲ್ಲ, 100% 999 ಸಿಲ್ವರ್ನ 30%ನ ಮಿಕ್ಸ್ ಮಾಡಿರ್ತೀವಿ. ಸೊ ಮತ್ತು ಇನ್ನು 30% ಜಿಂಕ್ ಬಂದು ತುಂಬ ಕಾಸ್ಟ್ಲಿ. ಜಿಂಕ್ ಏನು ಮಾಡುತ್ತೆ ಅಂತಂದರೆ ಈ ಗೋಲ್ಡ್ಗೆ ಸಪೋರ್ಟ್ ಕೊಡುತ್ತೆ ಶೈನಿಂಗ್ ಆಗೋದಕ್ಕೆ. ನೀವು ನೋಡಿರ್ಬೋದು ಕೆಲವೊಂದು ಜ್ಯುವೆಲರಿ ಶಾಪಲ್ಲಿ ನಾವು ಕ್ಯಾಡ್ಮಿಯಮ್ ಯೂಸ್ ಮಾಡಲ್ಲ, ಜಿಂಕ್ ಯೂಸ್ ಮಾಡ್ತೀವಿ ಇದನ್ನು ಅಂತ ಹೇಳ್ತಾರೆ. ಜಿಂಕ್ ಯೂಸ್ ಮಾಡೋದು ಶೈನಿಂಗ್ ಬರೋದಕ್ಕೆ. ಸೊ ಅವೆಲ್ಲ ಮಿಕ್ಸ್ ಆದಾಗ ನಿಮಗೆ ಸೊ ಆಟೋಮೆಟಿಕ್ಕಾಗಿ ಇದು ಶೈನಿಂಗ್ ಬರುತ್ತೆ. ಅದನ್ನು ಹೀಟ್ ಮಾಡಿದಾಗ ರೆಗ್ಯುಲರ್ ಸ್ಟೇಟ್ಗೆ ಬಂದ್ಬಿಡುತ್ತೆ. ಇದು ನಿಮಗೆ ಯೂಸ್ ಮಾಡಿದಾಗ ಬಾಡಿಯಲ್ಲಿ ಟೆಂಪರೇಚರ್ ಆಗಿರ್ಬೋದು, ಹೊರಗಡೆ ನೇಚರ್ ಆಗಿರ್ಬೋದು, ಸೊ ಅದ್ರ ಮೇಲಿಂದ ಇಂಪ್ಯಾಕ್ಟ್ ಆದಾಗ ಕಲರ್ ಡಲ್ ಆಗುತ್ತೆ. ಡಲ್ಲಾದ್ರೂ ಇದು ಬಂಗಾರನೇ. ಸೊ ಬಂಗಾರ, ಬೆಳ್ಳಿ, ಕಾಪರ್ ಇವು ಮೂರು ಯಾವುದೇ ರೀತಿ ಯಾವುದ್ರ ಜೊತೆ ಮಿಶ್ರಣ ಆಗೋದಿಲ್ಲ. ಸೊ ಇದನ್ನು ಹೀಟ್ ಮಾಡಿದ್ರೂ ಸಹ ಬಂಗಾರ ಸಪ್ರೇಟ್ ಹೊಟ್ಟೋಗುತ್ತೆ, ಬೆಳ್ಳಿ ಸಪ್ರೇಟ್ ಹೊಟ್ಟೋಗುತ್ತೆ, ಜಿಂಕ್ ಸಪ್ರೇಟ್ ಹೊಟ್ಟೋಗುತ್ತೆ. ಸೊ ನಾನು ನಿಮ್ಗೆ ಯಾಕೆ ಕ್ಲಾರಿಫೈಗೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಸೊ ಹೋಲ್ಸೇಲ್ ಮಾರ್ಕೆಟಿಗೆ ತಂದು ಮಾರ್ತಾ ಇರೋವಂಥವ್ರ ಬಗ್ಗೆ ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಸೊ ಅವರು ಬೇರೆ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿರೋ ಪ್ರಕಾರ ಅವ್ರು ಕೊಡ್ತಾರೆ, ತಪ್ಪಂತ ಹೇಳ್ತಾ ಇಲ್ಲ. ಸೊ ನಾವು ಏನು ಮಾಡ್ತೀವಿ ಅದಕ್ಕೆ ನಾವು ಕ್ಲಿಯರಾಗಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮಗೆ ಗೊತ್ತಿರೋವಂಥ ನಾಲೆಜಲ್ಲಿ ನಾವು ಮಾಡ್ತಾ ಇರೋವಂಥದ್ದನ್ನು ಸೊ ನಿಮಗೆ ಟ್ರಾನ್ಸ್ಪರೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಎಷ್ಟು % ಗೋಲ್ಡ್ ಇರುತ್ತೆ, ಮತ್ತು ಇದರಲ್ಲಿ ನಿಮಗೆ 40% ಗೋಲ್ಡ್ ಇದ್ದು ಮತ್ತು 60% ಕಾಪರ್ ಮಿಕ್ಸ್ ಮಾಡಿದ್ರೆ ಇದು ಈ ಥರ ಬರೋದಿಲ್ಲ. ಸೇಮ್ ಕಾಪರ್ ಥರನೇ ಕಾಣುತ್ತೆ, ನಿಮಗೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಥರ ಲುಕ್ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಸಿಲ್ವರ್ ಏನಕ್ಕೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ಸೊ ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ನಿಮಗೆ ಸ್ಟೇಬಿಲಿಟಿ 1000 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡೋದ್ರ ಮೇಲೆ ಸಿಲ್ವರ್ ಆಗಿರುತ್ತೆ, ಗೋಲ್ಡ್ ಆಗಿರುತ್ತೆ. ಮೊದಲು ಕ್ಯಾಡ್ಮಿಯಮ್ ಯೂಸ್ ಮಾಡ್ತಾ ಇದ್ರು, ಕ್ಯಾಡ್ಮಿಯಮ್ ಬ್ಯಾನ್ ಮಾಡಿದ್ದಾರೆ. ಈಗ ಜಿಂಕ್ ಯೂಸ್ ಮಾಡ್ತಾ ಇದೀವಿ ಪ್ರತಿಯೊಂದಕ್ಕೂ. ಸೊ ಇದು ಇದು ನಿಮಗೆ ಕ್ಲಾರಿಫಿಕೇಶನ್, ಇದರಲ್ಲಿ ಎಷ್ಟು ಬಂಗಾರ ಇರುತ್ತೆ, ಎಷ್ಟು ಬೆಳ್ಳಿ ಇರುತ್ತೆ, ಎಷ್ಟು ನಿಮಗೆ ಜಿಂಕ್ ಇರುತ್ತೆ ಅಂತ. ಸೊ ನಿಮಗೆ ಬೇಕಾದ್ರೆ ಅದನ್ನು ನಿಮಗೆ ಒಂದು ವಿಡಿಯೋ ಮಾಡಿ ಅಂತಾರೆ. ನಾನು ಹೀಟ್ ಮಾಡಿ ನೀಟಾಗಿ ಗೋಲ್ಡ್ ಸಪ್ರೇಟ್ ಹೋಗೋದು, ಜಿಂಕ್ ಸಪ್ರೇಟ್ ಹೋಗೋದು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ತುಂಬ ಟ್ರಾನ್ಸ್ಪರೆಂಟಾಗಿ ಕ್ಲಿಯರಾಗಿ ಏನೇನು ಯೂಸ್ ಮಾಡ್ತೀವಿ ನಾವು ಇದಕ್ಕೆ ಅಂತೇಳಿ ನಿಮಗೆ ತೋರಿಸ್ತೀವಿ. ಮತ್ತು ಸರ್ಟಿಫಿಕೇಟಲ್ಲೂ ಸಹ ನೀವು ಚೆಕ್ ಮಾಡಿದಾಗ ನಮ್ಮದೆಲ್ಲ 9.6 ಕ್ಯಾರೆಟು, 9.10 ಕ್ಯಾರೆಟು ಆ ಥರ ಬರುತ್ತೆ. ಯಾಕೆಂದರೆ ನಾವು 40% ಪ್ಯೂರಿಟಿ ಕೊಟ್ಟಿರ್ತೀವಿ. 38% ಕೊಟ್ಟರೆ ಹಾಲ್ಮಾರ್ಕಲ್ಲಿ ಹೋದಾಗ ಸ್ವಲ್ಪ ಕಮ್ಮಿ ಬರೋ ರಿಜೆಕ್ಟ್ ಆಗುತ್ತೆ. ಮತ್ತು ನಿಮಗೆ ಲೈಫ್ 40% ಅಂದರೆ ನಿಮಗೆ ಒಂದು ರೌಂಡ್ ಫಿಗರ್ ಕಟ್ ಆಫ್ ಇರುತ್ತೆ. 24 ಕ್ಯಾರೆಟ್ ಪ್ರೈಸ್ ಏನಿರುತ್ತೆ ಇಂಟು 40% ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಇಲ್ಲ ನಮಗೆ 37.5% ಬೇಕು ಅಂದರೆ ನಾವು ಅದನ್ನೇ ಮಾಡಿಕೊಡ್ತೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬೇರೆ ಕಡೆ ಶಾಪ್ಸಲ್ಲಿ ಇದನ್ನು ತೊಗೊಳ್ತಾರ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ನಿಮಗೆ ಒಂದು ವೇಳೆ ಏನಾದ್ರು ರೀಸೇಲ್ ಮಾಡಬೇಕು ಅಂದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕಳಿಸಿ. ಅದ್ರದ್ದು ಏನಿದೆ ಅವತ್ತಿನ 24 ಕ್ಯಾರೆಟ್ ಗೋಲ್ಡ್ ಇಂಟು 40% ನಾವು ಇಮಿಡಿಯೇಟ್ ನಾವೇ ಪೇ ಮಾಡ್ತೀವಿ. ಸೊ ಒಂದು ವೇಳೆ ಬೇರೆ ಕಡೆ ಎಲ್ಲೋ ತೊಗೊಂಡಿಲ್ಲ ಅಂತಂದರೆ ಸೊ ನೀವು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವೇ ತೊಗೊಳ್ತೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವತ್ತು ನೀವು 6000 ತೊಗೊಂಡಿದ್ರೆ ನಾಳೆ ಒಂದಿನ ಬಂಗಾರ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ. ಸೊ ಗ್ರಾಮ್ಗೆ 100 ರೂಪಾಯಿ ಜಾಸ್ತಿ ಆದರೆ 40 ರೂಪಾಯಿ ಇದಕ್ಕೂ ಜಾಸ್ತಿ ಆಗುತ್ತೆ. ನಿಮಗೆ 10 ಗ್ರಾಮ್ ಇತ್ತು ಅಂದರೆ ನಿಮಗೆ 400 ರೂಪಾಯಿ ನಿಮಗೆ ಇಲ್ಲೇ ಜಾಸ್ತಿ ಆಗುತ್ತೆ. ಗೋಲ್ಡ್ ರೇಟ್ ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ, ಕಮ್ಮಿ ಆದರೆ ಕಮ್ಮಿ ಆಗಿರುತ್ತೆ. ನೀವೀಗ ನೋಡ್ತಾ ಇರ್ಬೋದು ಜಸ್ಟ್ ನಿಮಗೆ 400 ಮಿಲೀಸಲ್ಲಿ ರೆಡಿ ಆಗಿರೋಂಥದ್ದು 2600 ನೋಡ್ತಾ ಇರುವಂಥದ್ದು ಜಸ್ಟ್ 400 ಮಿಲೀಸು 2600 ರುಪೀಸ್ ಆಗುತ್ತೆ. 2600 ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನೋಡಿ ಬ್ಯೂಟಿಫುಲ್ ಆಗಿದೆ. ಸೊ ಇದು ನೀವು ಯೂಸ್ ಮಾಡ್ಕೋಬೋದು. ಸೊ ದೊಡ್ಡವರು ಯೂಸ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ನೋಡಿ ತಿರುಪ ಈ ಥರ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ತಿರುಪ ಇದೇ ಥರ ದೊಡ್ಡದಾಗೆ ಬರುತ್ತೆ. ಸೊ ಕ್ಲಿಯರಾಗಿ ಹಿಂದೆಗಡೆ ಮಕ್ಕಳಿಗೆ ಸ್ವಲ್ಪ ದೊಡ್ಡದು ಬೇಕು ಅಂತ ಕೇಳ್ತಿರಲ್ಲ, ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಜಸ್ಟ್ ನಿಮಗೆ 400 ಮಿಲೀಸಲ್ಲಿ ಸಿಗ್ತಾ ಇರೋವಂಥದ್ದು 2600 ರುಪೀಸ್ ಆಗುತ್ತೆ. ಪೇರು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನಿಮಗೆ ಅವೈಲೇಬಲ್ ನೋಡ್ಬೋದು. ಸೊ ಆಲ್ಮೋಸ್ಟ್ 10 ಪೀಸಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಬ್ಯೂಟಿಫುಲ್ ಆಗಿರುವಂಥದ್ದು. ಸೊ ನೋಡಿ ಇದು ಬಂದು ನಿಮಗೆ ಸ್ಟಾರ್ ಡಿಸೈನು. ನಿಮ್ಗೆ ಏನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ನೋಡಿ ಈ ಥರ ಬರುತ್ತೆ, ದೊಡ್ಡದಾಗೆ ಬರುತ್ತೆ. ನೀವು ಯಾವುದೇ ರೀತಿ ಚಿಕ್ಕದಾಗುತ್ತೆ ಲೂಸ್ ಆಗುತ್ತೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈ 9 ಕ್ಯಾರೆಟ್ ಗೋಲ್ಡ್ ಲಾಂಚ್ ಮಾಡಿರೋಂಥ ಉದ್ದೇಶ ಗೌರ್ಮೆಂಟ್ ಕಡೆಯಿಂದ ಏನು ಅಂತಂದರೆ ಗೋಲ್ಡ್ ಪ್ರೈಸು ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಬಡವರಾಗಿರ್ಬೋದು, ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಮಿಡ್ಲ್ ಕ್ಲಾಸ್ ಎಲ್ಲ ಇರೋಂಥ ವ್ಯಕ್ತಿಗಳಿಗೆ ಗೋಲ್ಡ್ ಅಫೋರ್ಡಬಲ್ ಇಲ್ಲ, ತುಂಬ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ತಗೊಳೋದಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ಇದು ಎಮೋಷನ್ ಒಂದು, ಇವಾಗ ಒಂದು ಫಂಕ್ಷನ್ ಆಯಿತು ಅಂತಂದರೆ ಒಂದು ಗೋಲ್ಡ್ ಖರೀದಿ ಮಾಡೋವಂಥದ್ದು, ಸೊ ಯಾರಿಗಾರು ಗಿಫ್ಟ್ ಕೊಡೋದಕ್ಕೆ ಗೋಲ್ಡ್ ಖರೀದಿ ಮಾಡುವಂಥದ್ದು, ಇಲ್ಲ ನಮ್ದು ಏನೋ ಒಂದು ಫಂಕ್ಷನ್ ಆಯಿತು, ನಮ್ಮ ಬರ್ತಡೇ ಆಯಿತು, ಸೊ ಇನ್ನೊಂದು ಏನೋ ಒಂದು ಅಕೇಶನ್ಗೆ ನಮಗೆ ಇಷ್ಟಪಟ್ಟಿರೋರಿಗೆ ಗಿಫ್ಟ್ ಕೊಡೋದಕ್ಕಾಗಿರ್ಬೋದು, ಫಸ್ಟ್ ಪ್ರಿಪೇರ್ ಮಾಡೋದೇ ಸೊ ಗೋಲ್ಡು ಅಥವಾ ಸಿಲ್ವರು. ಸೊ ಅದು ಜನಗಳಿಗೆ
ಒಂದು ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಮ ಗ್ರಾಮ್ 12,000 13,000 ಅಂತಾಗ ಕೆಲವರು ಒಂದು ತಿಂಗಳ ಸಂಬಳನೇ ಪಾಪ ಇನ್ನೂ 10,000 12,000 ಒಳಗೂ ದುಡಿತಾ ಇರೋರು ನೋಡಿದ್ದೀನಿ ನಾನು. ಸೊ ಅಂಥವ್ರಿಗೆ ಬಡವರಾಗಿರ್ಬೋದು, ಮಿಡ್ಲ್ ಕ್ಲಾಸಲ್ಲಿ ಆಗಿರ್ಬೋದು, ಸೊ ಹೈಯರ್ ಮಿಡ್ಲ್ ಕ್ಲಾಸಲ್ಲಿ ಆಗಿರ್ಬೋದು, ಇಂಥವ್ರಿಗೆ ಸೊ ಒಂದು ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಬಂಗಾರ ನಾವು ತಗೊಳ್ತಾ ಇದ್ದೀವಿ, ನಮ್ಮರನ್ನು ಬಂಗಾರ ಇದೆ, ನಾವು ಬಂಗಾರ ಹಾಕ್ಕೊಂಡು ಓಡಾಡ್ಬೋದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಇದು ಅಪ್ರೂವ್ ಮಾಡಿರೋವಂಥದ್ದು. ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಇದು ಸಹ ಹಾರ್ಟ್ ಶೇಪಲ್ಲಿರುವಂಥದ್ದು. ಸೆಂಟ್ರಲ್ಲಿ ನೀವು ನೋಡ್ಬೋದು ಫ್ಲವರ್ ಡಿಸೈನ್ ಕಾಣುತ್ತೆ, ಬ್ಯೂಟಿಫುಲ್ ಆಗಿರುವಂಥದ್ದು. ಬ್ಯಾಕ್ ಸೈಡ್ ನೋಡಿ ಈ ಥರ ಬರುತ್ತೆ. ಸೊ ಇದು 1 ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು. ಇದು ಪ್ರೈಸ್ ಬಂದು 9 ಕ್ಯಾರೆಟಲ್ಲಿ ರೆಡಿ ಆಗಿರುವಂಥದ್ದು. ಸೊ 6,500 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವು ನೋಡ್ಬೋದು, ಇದು ಬಂದು ನಿಮಗೆ ಆಲ್ಮೋಸ್ಟ್ ಒಂದು 10 ಪೀಸಸ್ವರೆಗೂ ಅವೈಲೇಬಲ್ ಇದೆ. ಕೆಲವೊಂದು ಸೇಲ್ ಆಗಿದೆ, ಸೊ ನಿಮಗೆ ಅವೈಲೇಬಲ್ ಇದೆ 10 ಪೀಸಸ್. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಅದು ಪರ್ಚೇಸ್ ಮಾಡ್ಕೋಬೋದು. ಇದು ನಿಮಗೆ 1 ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಪೇರು. ಸೊ ಪ್ರೈಸ್ ಬಂದು 6,500 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೋಡಿ, 9 ಕ್ಯಾರೆಟಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮನ್ನ ರೆಗ್ಯುಲರ್ ಆಗಿ ನಾರ್ಮಲ್ 916 ಹಾಲ್ಮಾರ್ಕ್ ಗೋಲ್ಡ್ ಇರೋವಂಥದ್ದು, ಸೊ ಫಂಕ್ಷನ್ಗೋ ಇಲ್ವಾ ಎಲ್ಲರೂ ವೇರ್ ಮಾಡ್ತೀರಾ, ಅಕೇಶನಲ್ಲಾಗಿ ನೀವು ವೇರ್ ಮಾಡ್ತೀರಾ ಅಂತಂದರೆ, ಸೊ ಆಬ್ವಿಯಸ್ಲಿ ಇದೊಂದು ಲಾಂಗ್ ಲೈಫ್ ಬರುತ್ತೆ. ಯಾವುದೇ ರೀತಿ ಕಲರ್ ಫೇಡ್ ಆಗೋದು ಏನೂ ಆಗೋದಿಲ್ಲ. ಯಾಕಂದರೆ ನೆಕ್ಲೆಸ್ಸು, ಹಾರ, ಜುಮ್ಕಿ, ಚಾಂದ್ಬಾಲಿ ಈ ಥರದ್ದೆಲ್ಲ ಡೈಲಿ ವೇರ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಏನು ಮಾಡ್ತೀರಾ, ಫಂಕ್ಷನ್ಗೆ ವೇರ್ ಮಾಡ್ತೀರಾ ಅಥವಾ ಎತ್ತಿಡ್ತೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಕಲರು ಫೇಡ್ ಆಗೋದಿಲ್ಲ. 5 ರಿಂದ 10 ವರ್ಷ ಆದರೂ ನಿಮ್ಗೆ ಏನಾಗೋದಿಲ್ಲ. ಡೈಲಿ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ 1 to 2 ಇಯರ್ಸ್ ಒಳಗೆ ಸ್ವಲ್ಪ ಡಲ್ ಆಗೋದು, ಚೇಂಜಸ್ ಆಗೋದು ಕಾಣುತ್ತೆ. ಆವಾಗ ಪಾಲಿಷ್ ಮಾಡ್ಕೊಂಡಾಗ ನಾರ್ಮಲ್ ಆಗುತ್ತೆ. ಸೊ ಅದು ನಿಮಗೆ ಹೋಗ್ತಾ ಹೋಗ್ತಾ ಅಂದರೆ ಈಗ ನಾವೇ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಇನ್ನೂ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಒಂದು ಸ್ವಲ್ಪ ವರ್ಷ ಆಯಿತು ಅಂತಂದರೆ ಎಲ್ಲರಿಗೂ ಇದ್ರ ಬಗ್ಗೆ ಐಡಿಯಾ ಬಂದ್ಬಿಡುತ್ತೆ. ಯೂಸ್ ಮಾಡೋದು ಹೆಂಗೆ, ಯಾವ ಥರ ಪಾಲಿಷ್ ಮಾಡ್ಕೋಬೇಕು, ಯಾವ ಥರ ಅಂತ ನಮಗಿನ್ನ ಚೆನ್ನಾಗಿ ನಿಮಗೆ ಅರ್ಥ ಆಗಿ ನೀವೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ನಮಗೆ ಗೊತ್ತಿಲ್ಲದಿರೋಂಥ ವಿಧಾನಗಳು ಬೇಕಾದ್ರೂ ನೀವು ಸಹ ನಮಗೆ ಹೇಳ್ಕೊಡ್ತೀರಾ, ಈ ಥರ ಮಾಡಿದ್ರೆ ಹಿಂಗೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಅದೆಲ್ಲ ಬರುತ್ತೆ. ಸೊ ಇದು ಮಾರ್ಕೆಟಲ್ಲಿ ಇಲ್ಲದೆ ಇರೋಂಥ ಕಾರಣ ತುಂಬ ಡೌಟ್ಸು, ತುಂಬ ಕ್ಲಾರಿಫಿಕೇಶನ್ ಕೇಳ್ತೀರಾ, ಕೇಳಿದ್ದನ್ನೇ ಪದೇ ಪದೇನೂ ಕೇಳ್ತೀರಾ. ಅಂದರೆ ಸ್ಯಾಟಿಸ್ಫೈ ಆಗ್ತಾ ಇರಲ್ಲ. ಅಂದರೆ ನಾವು ಕೊಡೋವಂಥ ಆನ್ಸರು ಇದು ನಿಜಾನ ಸುಳ್ಳ, ಇವ್ರು ಸುಮ್ಮನೆ ಸೇಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋ ಥರ ನಿಮಗೆ ಇರುತ್ತೆ. ಸೊ ಅದು ನಂಗೆ ಅರ್ಥ ಆಗುತ್ತೆ. ಆದ್ರೂ ನಿಮಗೆ ಯಾವ ಥರ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋ ಥರ ಒಂದು ಎಕ್ಸಾಂಪಲ್ಸ್ ಕೊಟ್ಟು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ. ಬಟ್ ಇವಾಗ ನೀವೇ ಯೋಚನೆ ಮಾಡಿ, ಫಾರ್ ಎಕ್ಸಾಂಪಲ್ 916 ಹಾಲ್ಮಾರ್ಕಲ್ಲಿ ನಿಮ್ಮ ಹತ್ರ ಇರೋವಂಥದ್ದು. ಸೊ ನಂಗೆ ತುಂಬ ಜನ ಕೇಳಿದ್ದು ಮಾಂಗಲ್ಯ ಚೈನು. ಫಸ್ಟು ಬೇರೆ ಆರ್ನಮೆಂಟ್ಸ್ ಎಲ್ಲ ಸೈಡ್ಗೆ ಇಟ್ಬಿಡಿ, ಮಾಂಗಲ್ಯ ಚೈನು 9 ಕ್ಯಾರೆಟಲ್ಲಿ ಮಾಂಗಲ್ಯ ಚೈನ್ಸ್ ಮಾಡಿಸ್ಕೊಂಡ್ರೆ ಸೊ ಡೈಲಿ ಯೂಸ್ ಮಾಡ್ಬೋದಾ ಸರ್, ಯಾವ ಥರ ಏನು, ನಾವು ಏನೋ ಒಂದು ಎಮರ್ಜೆನ್ಸಿಗೆ, ಏನೋ ಒಂದು ಹಾಸ್ಪಿಟಲ್ಗೋ, ಇಲ್ಲ ಸೈಟ್ ತೊಗೊಳೋದಕ್ಕೋ, ಇಲ್ಲ ಮಕ್ಕಳು ಸ್ಕೂಲ್ ಫೀಸ್ಗೋ, ಇನ್ನೊಂದಕ್ಕೂ, ಇಲ್ಲ ಯಾರೋ ಎಮರ್ಜೆನ್ಸಿಗೆ ಹೆಲ್ಪ್ ಮಾಡಿದ್ವಿ, ಅವಾಗ ನಾವು ಮಾಂಗಲ್ಯ ಚೈನ್ ಈ ಥರ ಇಟ್ಬಿಟ್ಟಿದ್ದೀವಿ. ಸೊ ನಮಗೆ ಅದು ಇಲ್ದಿರೋದ್ರೆ ಅವ್ರಿಗೊಂಥರ ಪರ್ಸ್ನಲ್ ಒಂಥರ ಫೀಲ್ ಇರುತ್ತೆ. ಡೈಲಿ ನೀವು ಬಂಗಾರ ಹಾಕ್ಕೊಂಡು ಯಾವುದೋ ಒಂದು ಟೈಮ್ಗೆ ಏನೋ ಒಂದು ಎಮರ್ಜೆನ್ಸಿಗೆ ನೀವು ಬ್ಯಾಂಕ್ ಇಟ್ಟಾಗೋ ಇಲ್ಲ ಮಾರಿದಾಗೋ ಅದಾದಮೇಲೆ ನಿಮ್ಗೊಂದು ಗಿಲ್ಟ್ ಇದ್ದೇ ಇರುತ್ತೆ, ನಂದು ಆ ಥರ ಇತ್ತು, ಸೊ ನನಗೆ ಅದಿಲ್ಲ ಅನ್ನೋದು ಒಂದು ಫೀಲ್ ಇರುತ್ತೆ. ಅದನ್ನು ರೀಪ್ಲೇಸ್ ಮಾಡ್ಕೊಳೋದಕ್ಕೆ ಈ 9 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡ್ಕೋಬೋದು. ಯಾಕಂದರೆ ನೀವು ನೋಡೋದಕ್ಕೆ ಹಂಗೆ ಇರುತ್ತೆ. ನೀವು ಹಾಕ್ಕೊಂಡಾಗ ಆರ್ಟಿಫಿಷಿಯಲ್ ಹಾಕ್ಕೊಂಡ್ವಿ ಅನ್ನೋ ಫೀಲ್ ಇರೋದಿಲ್ಲ, ಸಿಲ್ವರ್ ಹಾಕ್ಕೊಂಡ್ವಿ ಅನ್ನೋ ಫೀಲ್ ಇರೋದಿಲ್ಲ. ಸೊ ಸೇಮ್ ನಿಮಗೆ ಗೋಲ್ಡ್ ಪ್ಯೂರಿಟಿ ಕಮ್ಮಿ ಇರ್ಬೋದೇನೋ ಅಷ್ಟೇ. ಸೊ ನಿಮ್ಗೆ ನೋಡೋದಕ್ಕೂ ಗೋಲ್ಡ್ ಆಗಿರುತ್ತೆ, ಹಾಕ್ಕೊಂಡಾಗೂ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಆ ಥರ ಪರಿಸ್ಥಿತಿಯಲ್ಲಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಬಿಟ್ಟರೆ ನೀವು ಕಷ್ಟಕ್ಕೆ ನಮ್ಗೆ ಎಮರ್ಜೆನ್ಸಿಗೆ ಹಾಕಬೇಕು ಅಂತಂದರೆ ಸೊ ಇದು ಆಗೋದಿಲ್ಲ. ನೀವು ಸೇಲ್ ಮಾಡಬೇಕಾಗುತ್ತೆ. ನೀವು ರೀಸೇಲ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ನಿಮಗೆ. ಗಿರ್ವಿ ಇಡೋದಕ್ಕೆ ಲೋನಲ್ಲಿ ಯಾವುದೇ ರೀತಿ ಇದಕ್ಕೆ ಆಪ್ಷನ್ ಈಗಿಲ್ಲ. ಫ್ಯೂಚರಲ್ಲಿ ಏನಾದ್ರು ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟರೆ ಸೊ ಇಟ್ಕೊತಾರೆ. 90% ಇದು ಕೊಡೋದಿಲ್ಲ. ಯಾಕೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಪ್ರೈವೇಟ್ ಬಿಸ್ನೆಸ್ ಸೆಕ್ಟರ್ಸ್ ಆಗಿರ್ಬೋದು, ಫೈನಾನ್ಸಲ್ಲಿ ಗೋಲ್ಡ್ ಒಂದು ಲೋನ್ ಕೊಡೋವಂಥದ್ದು. ಸೊ ಯಾವುದೇ ರೀತಿ ಅವ್ರಿಗೆ ಅಕಸ್ಮಾತ್ ನೀವು ಬಿಡಿಸ್ಕೊಂಡಿಲ್ಲ ಅಂತಾರೆ ಅವ್ರಿಗೆ ಪ್ರಾಫಿಟ್ ಆಗಲೇಬೇಕು ಅನ್ನೋ ಮೆಂಟಾಲಿಟಿಯಲ್ಲೇ ಅದು ಬಿಸ್ನೆಸ್ ನಡೀತಾ ಇರುತ್ತೆ. ಸೊ ಯಾವುದೇ ರೀತಿ ಇದಕ್ಕೆ ಅಪ್ರೂವ್ ಕೊಡೋದಿಲ್ಲ. ಇನ್ನೂ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗೋದಾಗ ಏನಾದ್ರು ಇದಕ್ಕೆ ಆಪ್ಷನ್ ಸಿಗ್ಬೋದು. ಆ್ಯಸ್ ಆಫ್ ನಾವು ನಿಮಗೇನಾದ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಅಥವಾ ನಿಮಗೆ ಮತ್ತೆ ನಮಗೆ ಎಮರ್ಜೆನ್ಸಿಗೆ ಆಗಬೇಕು ಅಂತಂದರೆ 916 ಹಾಲ್ಮಾರ್ಕ್ ಗೋಲ್ಡ್ ಮೇಲೇ ಇನ್ವೆಸ್ಟ್ ಮಾಡಿ. ಸೊ ನನಗೇನೋ ಬಿಸ್ನೆಸ್ ಆಗಿಬಿಡುತ್ತೆ, ನಾನು 9 ಕ್ಯಾರೆಟ್ ಕೊಡ್ತೀನಿ ಅಂತ ಹೇಳಿ ನಾನೇನು ಆ ಥರ ಹೇಳ್ತಾ ಇಲ್ಲ. ನಿಮಗೆ ಕ್ಲಿಯರಾಗಿ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದರೆ 916 ಹಾಲ್ಮಾರ್ಕೆ ತೊಗೊಳ್ಳಿ. ಇವು ಆಭರಣ ಹಾಕ್ಕೊಳ್ತೀವಿ, ನಮಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತಂದರೆ ಸೊ ಇದು ಆ ಥರ ಬರೋದಿಲ್ಲ. ಇದು ನಿಮ್ಗೆ ಜಸ್ಟ್ ಯೂಸ್ ಮಾಡ್ಬೋದು ಅಷ್ಟೇ, ತೊಗೊಳ್ಬೋದು, ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸೇಲ್ ಮಾಡ್ಕೋಬೋದು. ನಿಮ್ಮ ದುಡ್ಡು ನಿಮಗೆ ಬರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಲಾಸ್ ಅಂತ ಆಗೋದಿಲ್ಲ. ಸೊ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ 916 ಹಾಲ್ಮಾರ್ಕ್ ಆರ್ನಮೆಂಟ್ಸ್ ಯಾರ ಹತ್ರ ಇದೆ ಅವರೆಲ್ಲ ನಿಮ್ಮ ಹತ್ರನೇ ಆರ್ನಮೆಂಟ್ಸ್ ಇದಾವ, ಇಲ್ಲ ಬ್ಯಾಂಕಲ್ಲಿ ಇದೆಯಾ, ಬ್ಯಾಂಕರ್ಸಲ್ಲಿ ಇದೆಯಾ, ಇನ್ನೆಲ್ಲಿದೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ಪ್ರಿಫರೆನ್ಸ್ ಕೊಡಿ. ಸೊ ಇಲ್ಲ ಅಂತಾರೆ ನೀವು ಆರಾಮಾಗಿ 916 ಹಾಲ್ಮಾರ್ಕ್ ಗೋಲ್ಡೇ ತೊಗೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಆರ್ನಮೆಂಟ್ನ ಚೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಕೆಲವೊಬ್ಬರು ತುಂಬ ಇದರಲ್ಲಿ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ನನಗೂ ಸಹ. ಸೊ ನನಗೆ ಅರ್ಥ ಆಗ್ತಾ ಇದೆ ನಿಮ್ಮ ಪರಿಸ್ಥಿತಿ ಏನು, ನೀವು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರ ಅನ್ನೋ ನನಗೆ ಅರ್ಥ ಆಗುತ್ತೆ. ಬಟ್ ಎಲ್ಲ ಪ್ರಾಫಿಟ್ ದೃಶ್ಯದಲ್ಲಿ ನಾವು ನೋಡೋದಕ್ಕಾಗಲ್ಲ. ಸರ್ವಿಸ್ ಬೇಸ್ ಇರೋವಂಥದ್ದು ಕಾರ್ತಿಕ್ ಜ್ಯುವೆಲ್ಸ್ ಯಾವತ್ತೇ ಆಗಲಿ ಕಸ್ಟಮರ್ಗೆ ಸರ್ವಿಸ್ ಕೊಡುವಂಥದ್ದೇ ಇರೋದು ಮೈನ್. ನಿಮಗೆ ಪ್ರಿಫರೆನ್ಸ್ ಏನಿದೆ ಅದ್ರ ಮೇಲೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ.
ನಿಮಗೆ ಇದು ಅವಶ್ಯಕತೆ ಇದೆ, ನಿಮಗೆ ಓಕೆ ಅನಿಸಿದ್ರೆ ಮಾತ್ರ 9 ಕ್ಯಾರೆಟ್ ತಗೊಂಡು ಯೂಸ್ ಮಾಡಿ. ನೀವೀಗ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇರುವಂಥದ್ದು, ವೈಟ್ AD ಸ್ಟೋನು, ಬ್ಲ್ಯಾಕ್ ನಿಮಗೆ ಸ್ಟೋನ್ ಇರುವಂಥದ್ದು. ಸೊ ನೋಡಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಜಸ್ಟ್ ನಿಮಗೆ 600 ಮಿಲೀಸಲ್ಲಿ ರೆಡಿ ಆಗಿರುವಂಥದ್ದು ಬ್ಯೂಟಿಫುಲ್ ಆಗಿದೆ. ಸೊ ಇದು ಆ್ಯಕ್ಚುಲಿ ತುಂಬ ಸೇಲ್ ಆಗಿದೆ ರೆಗ್ಯುಲರ್ ಆಗಿ, ಅಂದರೆ ವಾಕಿನ್ ನಮ್ಮ ಶಾಪ್ಗೆ ಸಿಲ್ವರ್ ಪರ್ಚೇಸ್ ಮಾಡೋವಂಥವ್ರಿಗೆ. ಸೊ ಡೆಮೋ ಕೊಡ್ತಾ ಇರ್ತೀವಿ, 9 ಕ್ಯಾರೆಟ್ ಗೋಲ್ಡ್ ಈ ಥರ ಬರುತ್ತೆ. ಏನಾದ್ರು ಫ್ಯೂಚರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಇದನ್ನು ತಗೊಳ್ಳಿ ಅಂತೇಳಿ ನಾವು ಡೆಮೋ ಕೊಡ್ತಾ ಇರ್ತೀವಿ. ಸೊ ಅದರಲ್ಲಿ ಮೋಸ್ಟ್ ಸೇಲ್ ಆಗಿದ್ದ ಐಟಮ್ ಇದೆ. ಸೊ ನೋಡೋದಕ್ಕೂ ಚೆನ್ನಾಗಿದೆ. ಸೊ ಅಲ್ಲಿ ವೇರ್ ಮಾಡಿ ಒಂದು ಟ್ರೈ ಮಾಡ್ತಾರೆ. ಸೊ ಇದು ಇಷ್ಟ ಆಗಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಇಲ್ಲ ಬೇರೆ ಬೇರೆ ಕಲರ್ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ ಬಂದು 3900 ರೂಪೀಸ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ ಅವೈಲೇಬಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೀವು ನೋಡ್ಬೋದು ಇದರಲ್ಲಿ ಬಂದು ನಿಮಗೆ ವೈಟ್ ಸ್ಟೋನಲ್ಲಿ ಇದೆ, ಪಿಂಕ್ ವೈಟ್ ಮಿಕ್ಸ್ ಇದೆ, ವೈಟು ಮತ್ತು ಬ್ಲ್ಯಾಕ್ ಮಿಕ್ಸ್ ಇರೋದು ಅವೈಲೇಬಲ್ ಇದೆ, ಗ್ರೀನು ಮತ್ತು ವೈಟ್ ಮಿಕ್ಸ್ ಇರೋದು ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೋಡಿ 9 ಕ್ಯಾರೆಟ್ ಬಗ್ಗೆ ತುಂಬ ಮಿಕ್ಸ್ ರಿವ್ಯೂ ಇದೆ. ಅಂದರೆ ಜನಗಳು ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇನ್ನೂ 100% ಕ್ಲಾರಿಟಿಯಾಗಿ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕಿರುವಂಥ ವೀಡಿಯೋಸ್ನ ನೋಡಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಒಂದು 100+ ಪೀಸಸ್ನ ಸೇಲ್ ಮಾಡಿದ್ದೀನಿ. ಸೊ ಡೈಲಿನೂ ವೇರ್ ಮಾಡಿದ್ದಾರೆ. ನಾನು ಅವ್ರು ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೀನಿ, ನೀವು ಡೈಲಿ ವೇರ್ ಮಾಡಿ, ಎಷ್ಟೋ ರಫ್ ಆ್ಯಂಡ್ ಟಫ್ ಆದರೆ ಅಷ್ಟು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿ ರಿವ್ಯೂ ನನಗೆ ಹೇಳಿ ಯಾವ ಥರ ಬರುತ್ತೆ ಏನು ಅಂತ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರೋರಿಗೆ ಸಪ್ರೇಟ್ ಒಂದು ಲೆಟ್ರಲ್ಲಿ ಬರೆದು ಅದನ್ನು ಸಹ ನಾನು ಕಳಿಸಿದ್ದೀನಿ. ಸೊ ರಿವ್ಯೂ ನೀವು ಎಷ್ಟು ರಫ್ ಆ್ಯಂಡ್ ಟಫ್ ಆಗುತ್ತೆ ಅಷ್ಟು ಯೂಸ್ ಮಾಡಿ, ಯಾವ ಥರ ಹೆಂಗೆ ಅಂತ ರಿವ್ಯೂ ಅವ್ರ ಹತ್ರನೂ ನಾನು ತೊಗೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಏನಾದರೂ ನೆಗೆಟಿವ್ ಬಂದರೂ ಸಹ ದಯವಿಟ್ಟು ನಮಗೆ ತಿಳಿಸಿ. ಯಾಕೆಂದರೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕೆಂದರೆ ನಮಗೂ ಎಕ್ಸಾಕ್ಟಾಗಿ ಒಬ್ಬೊಬ್ರಿಗೂ ಒಂಥರ ಬಾಳಿಗೆ ಬರುತ್ತೆ. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತವರೆಗೂ ಕೊಟ್ಟಿರೋಂಥವ್ರು ಕೆಲವೊಬ್ಬರು ಎಲ್ಲ ಡೈಲಿ ಯೂಸ್ ಮಾಡಿದ್ದಾರೆ. ಸೊ ಡೈಲಿ ಅವರು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟ ಮೇಲೂ ಸಹ ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತೇಳಿ ನಾನು ಅವ್ರ ಕೈಲೇ ವಿಡಿಯೋ ಮಾಡಿಸಿ ನಾನು ನಿಮಗೆ ಮಾತಾಡಿಸ್ತೀನಿ. ಯಾಕೆ ಅಂತಾರೆ ಯಾರ್ಯಾರು ಯಾವ ಥರ ಬಳಕೆ ಬರುತ್ತೆ ಅನ್ನೋದು ನಮಗೆ ಕ್ಲಿಯರಾಗಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ. ಸೊ ಮತ್ತು 9 ಕ್ಯಾರೆಟ್ ಗೋಲ್ಡಲ್ಲಿ ಮಾಂಗಲ್ಯ ಚೈನ್ ತುಂಬ ಜನ ಕೇಳ್ತಾ ಇದ್ದಾರೆ, ಅದನ್ನು ರೆಡಿ ಮಾಡಿದ್ದೀವಿ. ನಮಗೆ ಗೊತ್ತಿರೋವಂಥ ಒಬ್ಬರಿಗೆ ಕೊಟ್ಟಿದ್ದೀವಿ ಡೈಲಿ ವೇರ್ ಮಾಡೋದಕ್ಕೆ. 1 ಮಂತ್ ಆದಮೇಲೆ ಅದ್ರ ಬಗ್ಗೆ ರಿವ್ಯೂ ಏನು ಓಕೆ. ಆ 9 ಕ್ಯಾರೆಟು ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ ಯಾವ ಥರ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡೋಕ್ಕೆ ಹೇಳಿದ್ವಿ. ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಬಿಸಿನೀರಾಗಲಿ ಪರ್ಫ್ಯೂಮ್ ಆಗಿ ಎಲ್ಲ ಹಾಕಿ. ಸೊ ಡೈಲಿ ನಿಮಗೆ ಎಷ್ಟು ರಫ್ ಆ್ಯಂಡ್ ಟಫ್ ಆದರೆ ಅದು ಯೂಸ್ ಮಾಡಿ ನನಗೆ ರಿವ್ಯೂ ಕೊಡಿ ಅಂತೇಳಿ ನಮ್ಗೆ ಗೊತ್ತಿರೋಂಥವ್ರಿಗೆ 9 ಕ್ಯಾರೆಟ್ ಮಾಂಗಲ್ಯ ಚೈನ್ನ ಕೊಟ್ಟಿದ್ದೀವಿ. ಸೊ ಒನ್ಸ್ ಅದು ಏನಾದರೂ ನಿಮಗೆ ಕಲರ್ ಹೋಗೋದಿಲ್ಲ, ಫೇಡ್ ಆಗೋದಿಲ್ಲ, ಕಪ್ಪಗಾಗೋದಿಲ್ಲ, ಡೈಲಿ ಯೂಸ್ ಮಾಡ್ಕೋಬೋದು ಅಂತ ಒಂದು ಕ್ಲಾರಿಫಿಕೇಶನ್ ಬಂತು ಅಂದರೆ ನೆಕ್ಸ್ಟ್ ನಿಮಗೆ ಮಾಂಗಲ್ಯ ಚೈನು ಒಳ್ಳೆ ಡಿಸೈನ್ಸು ನಾವು ರೆಡಿ ಮಾಡಿ ಕೊಡ್ತೀವಿ. ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ. ಸೊ ಇವೆಲ್ಲ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಐಟಮಲ್ಲಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ದೊಡ್ಡ ದೊಡ್ಡ ಐಟಮಲ್ಲಿ ನಾವು ಕ್ಲಿಯರಾಗಿ ಚೆಕ್ ಮಾಡಿ ಲಾಂಚ್ ಮಾಡಬೇಕಾಗುತ್ತೆ, ಎಕ್ಸ್ಪೆಷಲಿ ಮಾಂಗಲ್ಯ ಚೈನು. ಸೊ ನಾನು ನಿಮಗೆ ಫರ್ದರ್ ಡೇಸಲ್ಲಿ ಮಾಂಗಲ್ಯ ಚೈನ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ ಕಸ್ಟಮೈಸ್ ಮಾಡ್ಕೊಡ್ತೀನಿ ಅಂತೇಳಿ. ಮಾಡ್ಕೊಡ್ತೀವಿ ಹೌದು, ಬಟ್ ಅದು ಯಾವ ಥರ ಇರುತ್ತೆ ಏನು ಅನ್ನೋದು. ಸೊ ಇದರಲ್ಲಾದ್ರೆ ನಿಮಗೆ 100% ಯಾವುದೇ ರೀತಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ಚಿಕ್ಕ ಚಿಕ್ಕ ಐಟಮಲ್ಲಿ 1 to 5 ಗ್ರಾಮ್ಸ್ ಒಳಗಡೆ ನಿಮಗೆ 200% ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ದೊಡ್ಡ ಐಟಮ್ ಅಂದರೆ 20 ಗ್ರಾಮ್ಸ್ ಮೇಲೆ ಹೋದಾಗ ಮಾಂಗಲ್ಯ ಚೈನ್ ಅಂದರೆ ಒಂದು 30 ಗ್ರಾಮ್ ಅಂದ್ಕೊಂಡಾಗ ನಿಮಗೆ 30 ಗ್ರಾಮಲ್ಲಿ ಜಸ್ಟ್ ನಿಮಗೆ 12% ಗೋಲ್ಡ್ ಇರುತ್ತೆ. ಸೊ ಅದು ಯಾವ ಥರ ಬರುತ್ತೆ ಅನ್ನೋದನ್ನು ಸಹ ನಮಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇದರಲ್ಲಾದ್ರೆ ನಾವು 100% ಶೋರ್ ಕೊಡ್ಬೋದು. ಸೊ ಅದು ಒನ್ಸ್ ನಿಮಗೆ ಎಲ್ಲ ಕಂಪ್ಲೀಟ್ ರಿವ್ಯೂ ಬಂದಮೇಲೆ ನಾನು ನಿಮಗೆ ಅದು ಓಕೆ ನಾವು ಮಾಡ್ತೀವಾ ಇಲ್ಲ ಅನ್ನೋದನ್ನು ನಿಮಗೆ ಅಪ್ಲೋಡ್ ಮಾಡಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಅಲ್ಲಿವರೆಗೂ ಮಾಂಗಲ್ಯ ಚೈನ್ ಬಗ್ಗೆ ದಯವಿಟ್ಟು ವೆಯ್ಟ್ ಮಾಡಿ. ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಹೇಳಿದ್ದೀವಿ. ಸೊ ಎಮರ್ಜೆನ್ಸಿಗೆ ನಮ್ಗೆ ಮಾಡಿಕೊಡಿ ಪರವಾಗಿಲ್ಲ, ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರೋ ಅವಾಗೇ ಮಾಡಿಕೊಡಿ, ಇವತ್ತು ನಾವು ಇವತ್ತಿನ ಗೋಲ್ಡ್ ಪ್ರೈಸ್ಗೆ ನಾವು ಪೇ ಮಾಡ್ತೀವಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಆ ಥರ ಯಾವುದೂ ತಗೊಳ್ಳೋದಿಲ್ಲ ನಾವು. ಸೊ ಒನ್ಸ್ ನಾವೆಲ್ಲ ಆದಮೇಲೆ ನಾವೇ ಇನ್ಫಾರ್ಮ್ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ವಿಡಿಯೋ ಫುಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.